ರಜತ್ ಅವರು ಸೀಸನ್ 11 ಹೇಗಿದ್ರು ಅಂತಂದ್ರೆ ಅವರ ಮಾತಿನ ಇದಕ್ಕೆ ದಾಟಿಗೆ ಯಾರು ಟಕ್ಕರ್ ಕೊಡೋ ಅಂತವ್ರೆ ಇರಲಿಲ್ಲ. ಯಾಕಂದ್ರೆ ಅವರು ಆ ಥರದ್ದು ಪದಗಳನ್ನ ಕೂಡ ಯೂಸ್ ಮಾಡ್ತಾ ಇದ್ರು. ಅದಕ್ಕೆ ಯಾರು ಹುಡುಗಿರಲ್ಲಿ ಮೇಯ್ನ್ ಆಗಿ ವಿಮೆನ್ಸ್ ಯಾರು ಟಕ್ಕರ್ ಕೊಡ್ತಾ ಇರಲಿಲ್ಲ. ನೀವು ಬಿಟ್ರೆ ಒಂದಷ್ಟು ನೀವು ಮಾತನಾಡ್ತಿದ್ರಿ, ಅವ್ರ ಜೊತೆ ಗಲಾಟೆಗಳು ಮಾಡ್ತಾ ಇದ್ರಿ. ಸೊ ಆದರೆ ಅದೇನು ರಜತ್ ಅವ್ರಿಗೆ ಎಫೆಕ್ಟ್ ಆಗ್ತಿರ್ಲಿಲ್ಲ ಅಂತ ಅನ್ನಿಸ್ತು. ಆದರೆ ಈ ಸಾರಿ ಅವ್ರು ಏನೋ ಅನ್ಕೊಂಡು ಹೋಗಿದ್ರು, ಮತ್ತಿನ್ನೊಂದೇನೋ ಆಯಿತು ಅಂತ ಅನ್ಸುತ್ತೆ. ಯಾಕಂದರೆ ರಜತ್ಗೆ ಟಕ್ಕರ್ ಕೊಡೋ ಅಂಥ ಮಹಿಳಾ ಸ್ಪರ್ಧೆಯಲ್ಲಿದ್ದರು. ಅದು ಅಶ್ವಿನಿ ಅವರು, ಈವನ್ ಕಾವ್ಯ ಅವರು ಕೊಡ್ತಾ ಇದ್ರು ಅಂತ ಅನ್ಸುತ್ತೆ. ಕಾವ್ಯನ ಇವರು ಎದುರಾಕೊಂಡ್ಲೇ ಇಲ್ಲ. ಸೊ ಹಂಗಾಗಿ ನೋಡಿದ್ರೆ ರಜತ್ ಅವ್ರದ್ದು ಈ ಸರಿ ಏನು ವರ್ಕೌಟ್ ಆಗಲಿಲ್ಲ ಅಂತ ಅನ್ಸುತ್ತೆ. ನನಗೆ ಗೊತ್ತಿಲ್ಲ, ಬಿಕಾಸ್ ನೀವು ವೀವರಾಗಿ ಹೇಗೆ ನೋಡ್ತೀರಿ ಅದು ನಿಮ್ಗೆ ಅರ್ಥ ಆಗೋಗ್ಬಿಡುತ್ತೆ. ನಾನು ಇನ್ಯಾವುದೋ ಆ ಕ್ಯಾಮರಾದಲ್ಲಿ ಇರ್ತೀನಿ, ನಾನೆಲ್ಲೋ ಗಾರ್ಡನ್ ಏರಿಯಾದಲ್ಲಿ ಇರ್ತೀನಿ, ಅವರೆಲ್ಲ ಬೆಡ್ರೂಮಲ್ಲಿ ಕೂತ್ಕೊಂಡು ಮಾತಾಡ್ತಿರ್ತಾರೆ. ಸೊ ನಂಗೆ ಗೊತ್ತಾಗಿರೋದಿಲ್ಲ. ಆ್ಯಂಡ್ ಅಶ್ವಿನಿ ಅವ್ರಿಗೆ ಅದು ಸರಿಯಾಗಿ ಟಕ್ಕರ್ ಕೊಟ್ರಾ ಇಲ್ವಾ ಅದ್ರ ಬಗ್ಗೆನೂ ನನಗೆ ಐಡಿಯಾ ಇಲ್ಲ. ಬಿಕಾಸ್ ಅವ್ರು ಮಾತಾಡಿರೋದು ಎಷ್ಟು ಇಂಪ್ಯಾಕ್ಟ್ಫುಲ್ಲಾಗಿ ಜನ ತೊಗೊಂಡಿದ್ದಾರೆ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಸೊ ಮತ್ತು ನನಗೆ ಹಾಗೇನೋ ಟಕ್ಕರ್ ಕೊಡೋರೇ ಇರಲಿಲ್ಲ. ಥರದ್ದು ಬರೀ ಹುಡುಗರು ಮಾತಾಡಿದ್ರೆ ಹುಡುಗಿರು ಮಾತಾಡಬಾರ್ದು ಅಂತ ಏನಿಲ್ವಲ್ಲ. ಹುಡುಗರು ಮಾತಾಡಿದ್ರೆ ಹುಡುಗರು ಬೇರೆ ಪದಗಳನ್ನ ಯೂಸ್ ಮಾಡಿದ್ರೆ ಹುಡುಗಿರು ಪದಗಳನ್ನ ಯೂಸ್ ಮಾಡ್ಬೋದು. ಅದರಲ್ಲಿ ಏನು ತಪ್ಪಿದೆ? ಹಾಗೆ ಹುಡುಗಿರು ಯೂಸ್ ಮಾಡಿದ್ರೆ ಹುಡುಗರು ಯೂಸ್ ಮಾಡ್ಬೋದು. ಸೊ ಅದೆಲ್ಲೋ ಈ ಸರಿ ಆಯಿತು ಅಂತ ಅನಿಸುತ್ತೆ. ಅಂದರೆ ಒಂದು ಅಂತ ಹೇಳ್ತೀವಿ, ಈಗ 11 ಸೀಸನಲ್ಲಿ ಯಾರು ಟಕ್ಕರ್ ಕೊಡಲಿಲ್ಲ ಅಂತ ಹೇಳಿದ್ರೆ ನಾನು ಒಪ್ಪಲ್ಲ. ಅವ್ರು ಬಳಸಿರೋ ಪದಗಳನ್ನು ನಾವು ಬಳಸದೇ ಇರ್ಬೋದು, ಆ ಲೆವೆಲಿಗೆ ಇಳಿದೇ ಇರ್ಬೋದು. ನಾವು ಹಂಗಂತ ಉತ್ತರ ಕೊಟ್ಟಿಲ್ಲ ಅಂತಿಲ್ಲ, ಉತ್ತರ ಎಲ್ಲರೂ ಕೊಟ್ಟಿದ್ವಿ. ನಾನು ಗೌತಮಿನೂ ಮಾತಾಡಿದ್ದಾರೆ, ಯಾರ್ಯಾರು ಕೊಡ್ಬೇಕು ಅವ್ರವ್ರು ಕೊಟ್ಟಿದ್ದಾರೆ. ಸೊ ಟಕ್ಕರ್ ಕೊಟ್ಟಿಲ್ಲ ಅನ್ನೋದು ನಾನು ನಂಬಲ್ಲ. ಬಿಕಾಸ್ ಆ ಲೆವೆಲ್ ಆಫ್ ಪದಗಳನ್ನು ನಾವು ಬಳಸದೇ ಇರ್ಬೋದು, ಅಥವಾ ನಾವು ಬೆಳೆದಿರೋ ವಾತಾವರಣ ಹಂಗಿಲ್ಲದೆ ಇರ್ಬೋದು. ಅಷ್ಟು ಬಿಟ್ಟು ಬೇರೆ ಇದೆ ಇರೋದಿಲ್ಲ. ಈಗ 11 ಸೀಸನಲ್ಲಿ ಬಳಸಿರೋ ಪದನ ಎಗೇನ್ 12 ಸೀಸನಲ್ಲಿ ನೀವು ಸೇಮ್ ತಪ್ಪು ಮಾಡ್ತೀರಾ ಸುದೀಪ್ ಸರ್ ಹೇಳಿದ್ಮೇಲೆ ಅಂದ್ರು ಕೂಡ ಅವ್ರಿಗೆ ಸುದೀಪ್ ಸರ್ ಹೇಳೋ ರೀತಿ ಬೇರೆ ಇರ್ಬೋದು. ಅದೇ ನಾನು ಹೇಳಿದ್ರೆ ಬೇರೆ ರೀತಿನೇ ಹೇಳ್ತಾ ಇದ್ರು ಏನೋ. ಸೊ ಅದು ಮ್ಯಾಟ್ರ್ ಆಗುತ್ತೆ ಇಲ್ಲಿ ಅಂತ. ಸೊ ನೀವು ಆ ಆ್ಯಂಗಲ್ನಲ್ಲೂ ನೋಡ್ಬೇಕು. ಈಗ ನಿನ್ನೆ ಅಶ್ವಿನಿ ಅವರು ಅಮ್ಮನ ವಿಷಯ ಮಾತಾಡಿದ್ರು ಕಾವ್ಯದು ಅಂದಾಗ ಸುದೀಪ್ ಸರ್ ಮಾತಾಡಿದ್ರು. ಆದರೆ ರಜತ್ 11 ಸೀಸನ್ ಹೇಳಿದ್ದು ಸೇಮ್ ವರ್ಡ್ನ 12 ಸೀಸನಲ್ಲೂ ಹೇಳಿದ್ರು, ಬಟ್ ಆವಾಗ ಬೇರೆ ರೀತಿನೇ ಹೇಳಿದ್ರು. ಸೊ ನಾವು ಅದನ್ನು ಹಂಗೆ ತೊಗೊಳಕ್ಕಾಗಲ್ಲ. ಎಲ್ರಿಗೂ ಕೂಡ ಒಂದೇ ರೀತಿಯಲ್ಲಿ ಹೋಗುತ್ತಾ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಸೊ ಆ ಸಂದರ್ಭದಿಂದ ನೀವು ಅಳತೆ ಮಾಡಿದಾಗ ಯಾಕೆ ನಾವು ಮಾತಾಡ್ಕೊಂಡು ಸುಮ್ಮನೆ ನಾವ್ಯಾಕೆ ನಿಷ್ಠುರಾಗಬೇಕು ಅನ್ನೋ ಕಾರಣಕ್ಕೂ ಸುಮ್ಮನೆ ಇದ್ದಿರ್ಬೋದು. ಸೊ ಅವ್ರದ್ದು ವರ್ಕ್ ಆಯ್ತಾ ಇಲ್ವಾ ಆ್ಯಸ್ ಎ ವ್ಯೂವರ್ ನಾನು ನೋಡಿಲ್ಲ, ನಂಗೆ ಗೊತ್ತಿಲ್ಲ. ಬಿಕಾಸ್ ನಾನು ಕಂಟೆಸ್ಟೆಂಟ್ ಆಗಿಯೋ ಅಥವಾ ನಾನು ಆ್ಯಸ್ ಎ ಗೆಸ್ಟ್ ಆಗಿಯೋ ನಾನೇನು ಯೋಚನೆ ಮಾಡಿರ್ತೀನಿ ಅದನ್ನೇ ವ್ಯೂವರ್ಸು ಯೋಚನೆ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಹಂಗಾಗಿ ನನಗೆ ನಮ್ಮ ಸೀಸನಲ್ಲೂ ಯಾರೂ ಕೊಟ್ಟಿಲ್ಲ ಅಂತ ನಂಗೆ ಅನಿಸಿಲ್ಲ. ಈ ಸೀಸನಲ್ಲಿ ಅವರು ಕೊಟ್ಟಿರಬಹುದು, ಅವ್ರಿಗೆ ಅವ್ರ ಸಂದರ್ಭಕ್ಕೆ ಸುಮ್ಮನೆ ಬಂದಾಗ ಅವ್ರು ಕೊಟ್ಟಿದ್ದಾರೆ. ಅದರಲ್ಲಿ ನಾನು ಇಲ್ಲ ಅಂತ ನಾನು ಖಂಡಿತ ಹೇಳೋದಿಲ್ಲ. ಅಲ್ಲ, ಎಲ್ಲೊಂದು ಕಡೆ ಕಾಲು ಕೆರೆದುಕೊಂಡು ಹೋದ್ರು ಅಂತ ಅನ್ನಿಸ್ತು. ನಾನು ಒಂದ್ಸಲ ಮಾತಾಡೋ ಕೇಳಿದ್ದಿದೆ, ಸುಮ್ಮನೆ ಟಾರ್ಗೆಟ್ ಮಾಡ್ತಿದ್ದೀರ ಅಂತ ನನಗೂ ಅನಿಸಿದ್ದಿದೆ ಅಂತ. ಈಗ ಸ್ಪಂದನೂ ಕೇಳಿದ್ದಿದೆ, ಯೂಶ್ವಲ್ ಆಗಿ ಕೇಳ್ತೀವಿ. ಸೊ ಗೊತ್ತಿಲ್ಲ ಅವ್ರು ಯಾವ ಪರ್ಸ್ಪೆಕ್ಟಿವಲ್ಲಿ ಬಂದಿರ್ತಾರೆ, ಅವ್ರ ಗೇಮ್ ಪ್ಲ್ಯಾನ್ಗಳು ಏನಿರುತ್ತೆ ನಮ್ಗೆ ಗೊತ್ತಿಲ್ವಲ್ಲ. ನಾನಂತೂ ಬಿಗ್ ಬಾಸ್ ಮನೆ ಒಳಗಡೆ ಹೋಗುವಾಗ ಯಾವ ಪ್ಲ್ಯಾನ್ ಇಲ್ಲ, ಏನೂ ಇಲ್ಲ. ಅಲ್ಲಿ ಸಂದರ್ಭಕ್ಕೆ ಏನು ರಿಯಾಕ್ಟ್ ಮಾಡ್ಬೇಕು ಅಷ್ಟು ಮಾತ್ರ ಅಂತ ಅಂದ್ಕೊಂಡೆ ಒಳಗಡೆ ಹೋದವಳು. ಸೊ ಹಾಗಾಗಿ ನಾನು ಅದಕ್ಕೆ ತಕ್ಕಂಗೆ ಇರ್ತೀನಿ. ಬೇರೆಯವರು ಹಾಗೆ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಸೊ ಅವರು ನೋಡ್ಕೊಂಡು ಹೋಗಿ ಅವ್ರು ಯಾವ ರೀತಿ ಮೈಂಡ್ ಸೆಟ್ಟಲ್ಲಿ ಹೋಗಿರ್ತಾರೆ ಅನ್ನೋದು ನಮ್ಗೆ ಗೊತ್ತಿರೋದಿಲ್ವಲ್ಲ. ಹಂಗಾಗಿ ಒಬ್ಬೊಬ್ರು ಗೇಮ್ ಪ್ಲಾನ್ ಒಂದೊಂದು ಥರ ಇರುತ್ತೆ ಅಂತ.